ಎಲ್ರಿಗೂ ನಮಸ್ಕಾರಗಳು ಮಗ. ಚಾಂಪಿಯನ್ಸ್ ಟ್ರೋಫಿ 2025 ಲೀಗ್ ಸ್ಟೇಜ್ ಕೊನೆಯ ಲೀಗ್ ಸ್ಟೇಜ್ ಪಂದ್ಯ ಆಡ್ತಾ ಇದೆ. ಅದು ಬಂದ್ಬಿಟ್ಟು ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಮತ್ತು ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಹೆಡ್ ಟು ಹೆಡ್ ಎಲ್ಲ ನೋಡೋಣ. ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡದ ಯಾವ ತರ ಎಲ್ಲ ರೆಕಾರ್ಡ್ಸ್ ಇದೆ ಅಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆನ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಿರ್ಬೋದು, ಇದೇ ಕೊನೆಯ ಪಂದ್ಯ ಅಂತ ಹೇಳ್ಬೋದು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಲೀಗ್ ಸ್ಟೇಜ್ ಪಂದ್ಯ ನಮ್ಮ ಭಾರತದ್ದು 2 ಮ್ಯಾಚ್ ಆಡಿದೆ, 2ರಲ್ಲೂ ಕೂಡ ಗೆದ್ದಿದೆ ಅಂತ ಹೇಳ್ಬೋದು. ಬಾಂಗ್ಲಾದೇಶ ಮೇಲೆ 1 ಮ್ಯಾಚ್ ಗೆದ್ರೆ, ಪಾಕಿಸ್ತಾನ ಮೇಲೆ 1 ಮ್ಯಾಚ್ ಆದ್ರೆ ಗೆದ್ದಿದೆ. ಇನ್ನು ಇದು 3ನೇ ಮ್ಯಾಚ್ ಲೀಗ್ ಸ್ಟೇಜ್ ಕೊನೆಯ ಪಂದ್ಯ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ವಿರುದ್ಧ. ಆ ಕಾರಣದಿಂದಾಗಿ ಇದು ಸ್ವಲ್ಪ ನಮಗೆ ಗೆಲುವು ಬೇಕಂತ ಹೇಳ್ಬೋದು. ಯಾಕಂತಂದ್ರೆ ಪಾಯಿಂಟ್ಸ್ ಟೇಬಲ್ಲಿ 1ನೇ ಸ್ಥಾನ ಮತ್ತು 2ನೇ ಸ್ಥಾನ ಈ 2 ಸ್ಲಾಟ್ಗಳಿಗೆ ಸ್ವಲ್ಪ ಪೈಪೋಟಿ ಆದರೆ ಬಿದ್ದಿದೆ ಅಂತ ಹೇಳ್ಬೋದು. ಇಲ್ಲಿ ನ್ಯೂಜಿಲೆಂಡ್ ಏನಾದರೂ ಗೆದ್ರೆ ಅವ್ರು ಬಂದ್ಬಿಟ್ಟು 1ನೇ ಸ್ಲಾಟಲ್ಲಿ ಬಂದ್ಬಿಟ್ಟು ಫಿನಿಶ್ ಆದರೆ ಮಾಡ್ತಾರೆ. ಇಲ್ಲ ನಮ್ಮ ಭಾರತ ತಂಡ ಏನಾದರೂ ಗೆದ್ರೆ ಅವರು 1ನೇ ಸ್ಥಾನ ಆದರೆ ಫಿಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಈ ಗೆಲುವು 2 ತಂಡಗಳಿಗೂ ಬೇಕು. ಇನ್ನು ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ಪ್ರಾಬಬಲ್ ಪ್ಲೇಯಿಂಗ್ 11 ರೋಹಿತ್ ಶರ್ಮಾ ಆಡ್ತಾರ ಇಲ್ವಾ ಅಂತ ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ಆಡ್ತಾರೆ ಮತ್ತು ರಿಪೋರ್ಟ್ಸ್ಗಳೆಲ್ಲ ಬಂದಿವೆ ಅಂತ ಹೇಳ್ಬೋದು. ಫುಲ್ ಫಿಟ್ ಆಗಿದ್ದಾರೆ. ಆ ಕಾರಣದಿಂದಾಗಿ ರೋಹಿತ್ ಶರ್ಮಾ ಅವರು 3ನೇ ಪಂದ್ಯಕ್ಕೆ ಅವೈಲೇಬಲ್ ಆಗಿರ್ತಾರಂದು ರಿಪೋರ್ಟ್ಸ್ ಕೂಡ ಬಂದಿವೆ. ಆ ಕಾರಣದಿಂದಾಗಿ ಪಕ್ಕ ರೋಹಿತ್ ಶರ್ಮಾ ಆಡ್ತಾರೆ ಮತ್ತು ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗ್ತಾರೆ. ಇನ್ನು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಓಪನರ್ ಬರ್ತಾರೆ ಮತ್ತು ನಂಬರ್ 3 ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಶ್ರೇಯಸ್ ಅಯ್ಯರ್ ಬಂದ್ರೆ, ನಂಬರ್ 5 ಅಲ್ಲಿ ರಿಷಬ್ ಪಂತ್ ಬರ್ತಾರ ಅಂತ ಎಲ್ಲರಿಗೂ ಒಂದು ಡೌಟ್ ಆದ್ರೆ ಇತ್ತು. KL ರಾಹುಲ್ ಏನಾದ್ರು ಈ ಮ್ಯಾಚ್ಗೆ ರೆಸ್ಟ್ ಕೊಟ್ಟು ರಿಷಬ್ ಪಂತ್ನ ಆಡಿಸ್ತಾರ ಅಂತ ನೋಡೋದಾಯ್ತು ಅಂತಂದ್ರೆ ರಿಷಬ್ ಪಂತ್ ಅವ್ರನ್ನ ಆಡಿಸೋಲ್ಲ, ನಮ್ಮ KL ರಾಹುಲ್ ಅವರನ್ನೇ ಮುಂದುವರಿಸ್ತಾರ ಅಂತಾನೆ ಹೇಳ್ಬೋದು. ಇನ್ನು ನಂಬರ್ 6 ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ, ನಂಬರ್ 7 ಅಕ್ಷರ್ ಪಟೇಲ್, ನಂಬರ್ 8 ರವೀಂದ್ರ ಜಡೇಜಾ. ಇನ್ನು ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಒಂದೇ ಒಂದು ಚೇಂಜಸ್ ಆಗೋ ಚಾನ್ಸಸ್ ಆದ್ರೆ ಇದೆ. ಅದು ಕುಲ್ದೀಪ್ ಯಾದವ್ ಬದಲಿಗೆ ವರುಣ್ ಚಕ್ರವರ್ತಿ. ಸ್ವಲ್ಪ ಕುಲ್ದೀಪ್ ಯಾದವ್ಗೆ ರೆಸ್ಟ್ ಕೊಟ್ಟು ವರುಣ್ ಚಕ್ರವರ್ತಿನ ಆಡಿಸೋ ಚಾನ್ಸಸ್ ಆದ್ರೆ ಇದೆ. ಯಾಕಂತಂದ್ರೆ ಇದೇನಂತ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ. ಆ ಕಾರಣದಿಂದಾಗಿ ಸ್ವಲ್ಪ ವರುಣ್ ಚಕ್ರವರ್ತಿಗೂ ಕೂಡ ಸ್ವಲ್ಪ ಟ್ರೈ ಮಾಡೋ ಚಾನ್ಸಸ್ ಆದ್ರೆ ಇದೆ ಮತ್ತು ಅವ್ರನ್ನ ಯೂಸ್ ಮಾಡ್ಕೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣಾ ಇರ್ತಾರೆ. ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಮೊಹಮ್ಮದ್ ಶಮಿ ಈ ಮ್ಯಾಚ್ ಆಡೋಲ್ಲ. ಯಾಕಂತಂದ್ರೆ ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಮೊಹಮ್ಮದ್ ಶಮಿ ಬದಲಾಗಿ ಹರ್ಷದೀಪ್ ಸಿಂಗ್ ಆದ್ರೆ ಆಡೋ ಚಾನ್ಸಸ್ ಆದ್ರೆ ಇದೆ. ಅವರಿಗೆ ಅಂತ ಇಂಜುರಿ ಏನಾಗಿಲ್ಲ ಮತ್ತು ಆ್ಯಂಕಲ್ ಇಂಜುರಿ ಆಗಿರೋ ಕಾರಣದಿಂದಾಗಿ ಈ ಮ್ಯಾಚ್ಗೆ ರೆಸ್ಟ್ ತಗೊಳ್ಳೋ ಚಾನ್ಸಸ್ ಆದ್ರೆ ಇದೆ. 100% ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತು 100% ಹರ್ಷದೀಪ್ ಸಿಂಗ್ ಆಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಮೊಹಮ್ಮದ್ ಶಮಿ ಈ ಮ್ಯಾಚ್ಗೆ ಆಡ್ತಾರಾ ಇಲ್ವಂತ. ಆ ಕಾರಣದಿಂದಾಗಿ ಮೊಹಮ್ಮದ್ ಶಮಿ ಆಡಿದ್ರು ಆಡ್ಬೋದು. ಇನ್ನು ಟೋಟಲ್ ಆಗಿ ನಮ್ಮ ಟೀಮ್ ಇಂಡಿಯಾದ ಪ್ರಾಬಬಲ್ ಪ್ಲೇಯಿಂಗ್ 11 ಮತ್ತು 2 ಚೇಂಜಸ್ ಆಗೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನ್ಯೂಜಿಲೆಂಡ್ ಮತ್ತು ನಮ್ಮ ಭಾರತ ತಂಡ ICC ಇವೆಂಟ್ಸ್ ಹೆಡ್ ಟು ಹೆಡ್ ನೋಡೋದಾಯ್ತು ಅಂತಂದ್ರೆ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ಇಲ್ಲಿಯವರೆಗೆ ICC ಈವೆಂಟ್ಸ್ ಅಲ್ಲಿ 15 ಮ್ಯಾಚಸ್ ಆದ್ರೆ ಮುಖಾಮುಖಿ ಆದ್ರೆ ಆಗಿವೆ. ಈ 15ರಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಮತ್ತು ನ್ಯೂಜಿಲೆಂಡ್ ODIಲಿ ಬಂದ್ಬಿಟ್ಟು 10 ಮ್ಯಾಚಸ್ ಆದ್ರೆ ಆಡಿದೆ. ODI ವರ್ಲ್ಡ್ ಕಪ್ ಅಲ್ಲಿ 10 ಮ್ಯಾಚಸ್ ಆಡಿದ್ರೆ 5 ಮ್ಯಾಚ್ ನಮ್ಮ ಭಾರತ ತಂಡ ಗೆದ್ರೆ ನ್ಯೂಜಿಲೆಂಡ್ ಬಂದ್ಬಿಟ್ಟು 5 ಮ್ಯಾಚಸ್ ಆದ್ರೆ ಗೆದ್ದಿದೆ. ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಂದ್ಬಿಟ್ಟು ಒಂದೇ ಒಂದು ಬಾರಿ ಮುಖಾಮುಖಿ ಆಗಿವೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇಲ್ಲಿ ಯಾರು ಅಪ್ಪರ್ ಹ್ಯಾಂಡ್ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಈ ಮ್ಯಾಚ್ ಅಲ್ಲೂ ಕೂಡ ನ್ಯೂಜಿಲೆಂಡ್ ಅವರೇ ಗೆದ್ದಿದ್ದಾರೆ. ಆ ಕಾರಣದಿಂದಾಗಿ ಸ್ವಲ್ಪ ಅವ್ರಿಗೆ ಇಲ್ಲಿ ಅಪ್ಪರ್ ಹ್ಯಾಂಡ್ ತರ ಆದ್ರೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಮೇಲೆ ನ್ಯೂಜಿಲೆಂಡ್ ಅಂತ ಬಂದಾಗ ಜಾಸ್ತಿ ಸಾರಿ ಅವರೇ ಡಾಮಿನೇಟ್ ಮಾಡಿದ್ದಾರೆ ಮತ್ತು ಸ್ವಲ್ಪ ಎದುರ್ಕೋಬೇಕಾಗುತ್ತೆ ಅಂತ ಹೇಳ್ಬೋದು. ನ್ಯೂಜಿಲೆಂಡ್ಗೆ ಸ್ವಲ್ಪ ಟಫ್ ಅಂತೂ ಪಕ್ಕ ಕೊಡ್ತಾರೆ ನ್ಯೂಜಿಲೆಂಡ್ ಅವರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಈ ಮ್ಯಾಚ್ ಅಂತೂ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ಬೋದು ಮತ್ತು ಒಟ್ಟಿನಲ್ಲಿ ಬಿಗ್ಗೆಸ್ಟ್ ಮ್ಯಾಚ್ ಅಂದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ 2 ಕೂಡ ಅದೇ ತರ ಸ್ಟ್ರಾಂಗ್ ಇವೆ ಮತ್ತು ಯಾವ ತಂಡ ಗೆಲ್ಲುತ್ತೆ ಅಂತ ಹೇಳೋಕ್ಕೂ ಕೂಡ ಅಷ್ಟೊಂದು ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ 2 ಕೂಡ ಒಳ್ಳೆ ಟೀಮ್ ಮತ್ತು ಕ್ವಾಲಿಟಿ ಟೀಮ್ ಇರೋ ಕಾರಣದಿಂದಾಗಿ ಇಲ್ಲೇನೋ ನಮ್ಮ ಭಾರತ ತಂಡ ಈ ಮ್ಯಾಚಲ್ಲೂ ಕೂಡ ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ ಮತ್ತು ನನ್ನ ಪ್ರಕಾರ ಭಾರತ ತಂಡ ಆದ್ರೆ ಗೆಲ್ಬೋದು.